ಗೆಳೆಯರೆ, ಇದ್ರ ಹೆಸರು ಭಾರ್ಗವಾಸ್ತ್ರ. ಎಲ್ಲೋ ಕೇಳ್ದಂಗಿದ್ಯಲ್ವಾ ಇದ್ರ ಹೆಸರು ಅನ್ನಿಸ್ತಾ ಇದೆಯಾ? ಈ ಶಾರ್ಟ್ ವಿಡಿಯೋ ಫುಲ್ ನೋಡಿದ್ರೆ ಅರ್ಥ ಆಗುತ್ತೆ. ಇದು ಮೈಕ್ರೋ ಮಿಸೈಲ್ ಕೌಂಟರ್ ಡ್ರೋನ್ ಸಿಸ್ಟಮ್. ಇದರ ಹೆಸರು ಭಾರ್ಗವಾಸ್ತ್ರ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎದುರಾಳಿಗಳು ಹಾರಿಸಿದ ಡ್ರೋನ್ಗಳನ್ನು ಪತ್ತೆ ಹಚ್ಚಿ ಆಕಾಶದಲ್ಲಿ ಹೊಡೆದು ಹಾಕುತ್ತೆ ಈ ಭಾರ್ಗವಾಸ್ತ್ರ. ಹಾಗಾದ್ರೆ ಬನ್ನಿ, ಭಾರ್ಗವಾಸ್ತ್ರ ಹೇಗೆ ವರ್ಕ್ ಆಗುತ್ತೆ, ಇದು ದೇಶಕ್ಕೆ ಯಾಕೆ ಬೇಕು, ಇದರ ಪ್ರಾಮುಖ್ಯತೆ ಏನು ಮತ್ತು ಪುರಾಣದ ಆಯುಧ ಹೆಸರು ಎಲ್ಲಿಂದ ಬಂತು, ಇದೆಲ್ಲವೂ ತಿಳ್ಕೊಳ್ಳೋಣ. ಯುದ್ಧ ಭೂಮಿಯಲ್ಲಿ ಡ್ರೋನ್ಗಳ ಅಟ್ಯಾಕ್ ಆಗೋದನ್ನು ತಪ್ಪಿಸಲು ಎದುರಾಳಿಯ ಡ್ರೋನ್ಗಳನ್ನು ಡೈವರ್ಟ್ ಮಾಡಲು ಕಂಡುಹಿಡಿದ ಈ ಅಸ್ತ್ರ ಯಶಸ್ವಿಯಾಗಿದೆ. ಅತಿ ಕಡಿಮೆ ವೆಚ್ಚದ ಡಿಫೆನ್ಸರ್ ಕೂಡ ಆಗಿದೆ. ಸೋಲಾರ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಲಿಮಿಟೆಡ್ AI ಟೆಕ್ನಾಲಜಿ ಅಂತಾನೂ ಹೇಳ್ಬೋದು. ಯಾಕೆಂದ್ರೆ ಇದು ಮಾನವ ರಹಿತ, ಅಂದ್ರೆ ಮನುಷ್ಯರು ಆಪರೇಟ್ ಮಾಡೋದೇ ಬೇಡ, ಆಟೋಮೆಟಿಕ್ ಆಗಿ ವರ್ಕ್ ಆಗುತ್ತೆ. ಇದನ್ನು ಒಡಿಶಾದ ಗೋಪಾಲ್ಪುರದಲ್ಲಿ C-WAT ಫೈರಿಂಗ್ ರೇಂಜ್ ನಲ್ಲಿ ಟೆಸ್ಟ್ ಮಾಡಲಾಯಿತು. ಇದು 6 ಕಿಲೋಮೀಟರ್ ದೂರದಿಂದ ಎದುರಾಳಿಯ ಡ್ರೋನ್ ನ ಪತ್ತೆ ಹಚ್ಚಿ ಮತ್ತು ಒಂದೇ ಸಾರಿಗೆ 64 ಮೈಕ್ರೋ ಮಿಸೈಲ್ ಅಥವಾ ಡ್ರೋನ್ ಗಳನ್ನು ಇದು ಫೈಂಡ್ ಔಟ್ ಮಾಡಿ ದಿಕ್ಕು ತಪ್ಪಿಸುತ್ತೆ ಅಥವಾ ಹೊಡೆದಾಕುತ್ತೆ ಅಂತಾನೆ ಹೇಳ್ಬೋದು. ಇದರಿಂದ ಬರೋ ಗುಂಪಾಗಿ ಬರೋ ಡ್ರೋನ್ ಗಳನ್ನ ನಾಶ ಮಾಡಬಹುದು. ಇನ್ನು ನಮ್ಮ ದೇಶಕ್ಕೆ ಯಾಕೆ ಬೇಕು ಅಂತ ಕೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಟೆರರಿಸಂ ಮಾಡ್ಕೊಂಡಿರುವಂತಹ ದೇಶಗಳು ಡ್ರೋನ್ ಗಳ ಮೂಲಕ ಗುಪ್ತ ಮಾಹಿತಿಗಳನ್ನು ಸಂಗ್ರಹ ಮಾಡುತ್ತಿದೆ ಮತ್ತು ಸ್ಫೋಟಕ ಹಾಕುವ ಮುಂದಾಲೋಚನೆ ಈ ರೀತಿಯ ಟೆರರಿಸಂ ಪಾಕಿಸ್ತಾನದ ಗಡಿಯಲ್ಲಿ ಕಾಣಿಸಿತ್ತು. ಅದಕ್ಕೆ S-400 ಕೂಡ ಎಲ್ಲ ಡ್ರೋನ್ಗಳನ್ನು ಹೊಡೆದು ಹಾಕಿತ್ತು. ಬಟ್ ವೆಚ್ಚ ಕಡಿಮೆ ಮಾಡಲು ಈ ಭಾರ್ಗವಾಸ್ತ್ರ ಕಂಡು ಹಿಡಿದಿರೋದು. ಎದುರಾಳಿಗಳ ಡ್ರೋನ್ಗಳ ಎತ್ತರ, ವೇಗ, ದಿಕ್ಕು ಎಲ್ಲವನ್ನು ಪತ್ತೆ ಹಚ್ಚಿ ಮಲ್ಟಿ ಲೆವೆಲ್ ಸೆನ್ಸಿಂಗ್ ಇದರಲ್ಲಿ ಅಳವಡಿಸಲಾಗಿದೆ. ಇನ್ನು ಇದರಲ್ಲಿ ರೇಡಾರ್, ಎಲೆಕ್ಟ್ರೋ ಆಪ್ಟಿಕಲ್ ಕ್ಯಾಮ್ರಾ, ಇನ್ಫ್ರಾರೆಡ್ ಸಿಸ್ಟಮ್ ಇಷ್ಟೆಲ್ಲ ಸೆನ್ಸರ್ ಯೂಸ್ ಮಾಡಿದ್ದಾರೆ. ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಕಾಂಪ್ಯಾಕ್ಟ್ ಇದು, ಅಂದ್ರೆ 4x4 ವಾಹನದ ಮೇಲೆ ಕೂಡ ಇರೋದ್ರಿಂದ ಇದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಹುವೇಗ ಜಾಗ ಚೇಂಜ್ ಮಾಡಬಹುದು. ಯೋಚನೆ ಮಾಡಿದ್ರೆ ಇದು ಕೂಡ ಒಳ್ಳೆ ಫೀಚರ್. ಭಾರ್ಗವಾಸ್ತ್ರ ಪುರಾಣಗಳಲ್ಲಿ ಕೇಳಿಬರುವ ಹೆಸರು ಭಾರ್ಗವ ಪ್ಲಸ್ ಅಸ್ತ್ರ. ಭಾರ್ಗವ ಅಂದ್ರೆ ಭೃಗುಮುನಿಯ ವಂಶಜರಾದ ಪರಶುರಾಮ, ಅಸ್ತ್ರ ಅಂದರೆ ಶಸ್ತ್ರಾಯುಧ. ಇದು ಪರಶುರಾಮನಿಗೆ ಸೇರಿರುವ ಅಸ್ತ್ರದ ಹೆಸರು. ಭಾರ್ಗವಾಸ್ತ್ರ ಎಂಬುದು ಹಿಂದೂ ಪುರಾಣದ ಕಥೆಗಳಲ್ಲಿ ಅತ್ಯಂತ ಶಕ್ತಿಯುತ ದಿವ್ಯಾಸ್ತ್ರವಾಗಿದೆ. ಇದು ಮುಖ್ಯವಾಗಿ ಮಹಾಭಾರತದಲ್ಲಿ ಉಲ್ಲೇಖವಾಗಿದ್ದು, ಈ ಅಸ್ತ್ರವನ್ನು ಯಾರು ಉಪಯೋಗಿಸಿದ್ರು ಮತ್ತು ಇದರ ಮೂಲ ಚರಿತ್ರೆ ಕೂಡ ಹೀಗಿದೆ, ಹೇಳ್ತೀನಿ ನೋಡಿ. ಮೊದಲಿಗೆ ಭಾರ್ಗವಾಸ್ತ್ರವನ್ನು ಉಪಯೋಗಿಸಿದವರು ಪರಶುರಾಮರು. ಅವರು ವಿಷ್ಣುವಿನ 6ನೆಯ ಅವತಾರವಾಗಿದ್ದು ಭೃಗು ಗೋತ್ರಕ್ಕೆ ಸೇರಿದವರಾಗಿದ್ದರಿಂದ ಅವರು ಭಾರ್ಗವ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿದ್ದಾರೆ. ಅವರಿಂದಲೇ ಈ ಅಸ್ತ್ರಕ್ಕೆ ಭಾರ್ಗವಾಸ್ತ್ರ ಎಂದು ಹೆಸರು ಬಂದಿದ್ದು. ಮತ್ತು ಕರ್ಣ, ಮಹಾಭಾರತದ ಪ್ರಸಿದ್ಧ ಯೋಧರಲ್ಲಿ ಒಬ್ಬರಾದ ಕರ್ಣನು ಪರಶುರಾಮನ ಶಿಷ್ಯನಾಗಿದ್ದ. ಪರಶುರಾಮನಿಂದಲೇ ಕರ್ಣನು ಅನೇಕ ದಿವ್ಯಾಸ್ತ್ರಗಳ ಜ್ಞಾನವನ್ನು ಪಡೆದಿದ್ದನು. ಕೆಲ ಪೌರಾಣಿಕ ಕಥೆಗಳ ಪ್ರಕಾರ ಕರ್ಣನು ಭಾರ್ಗವಾಸ್ತ್ರದ ಜ್ಞಾನ ಹೊಂದಿದ್ದನು. ಪರಶುರಾಮನ ಶಿಷ್ಯರಾಗಿದ್ದರಿಂದ ಈ ಅಸ್ತ್ರವನ್ನು ಕರ್ಣನಿಗೆ ಬಂತು ಎಂದು ತಿಳಿಯಲಾಗಿದೆ.